ಬೆಂಗಳೂರಿನಿಂದ ನಾಗರಾಜಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್, ಏನ್ ಹೇಳಕ್ ಬಯಸ್ತೀರಿ? ಮೇಡಮ್ ನಮಸ್ಕಾರ ಮೇಡಮ್. ಹೇಳಿ ಮೇಡಮ್, ನಮ್ದು ನೈಸ್ ರೋಡ್ ಅಲ್ಲಿ ಮೇಡಮ್, ಬನ್ನೇರಘಟ್ಟ ರೋಡ್ ಸರ್ಕಲ್ ನಲ್ಲಿ ಕಾರ್ನರ್ ಅಲ್ಲೇನೆ ಪಿ ಲಂಕೇಶ್ ಅವ್ರದ್ದು ಸಮಾಧಿ ಇದೆ. ಅದ್ರ ಪಕ್ಕ ನಮ್ದು 2 ರಿಂದ 3 ಎಕರೆ ಜಮೀನಲ್ಲಿ ನಾವು ಮತ್ತೆ ನಮ್ಮ ತಂದೆ ಸ್ನೇಹಿತರೆಲ್ಲ ಸೇರಿ 95, 96 ನಲ್ಲಿ ಸುಮಾರು ಒಂದು 80 ಸೈಟ್ಗಳನ್ನ ನಾವು ಪರ್ಚೇಸ್ ಮಾಡಿದ್ವಿ ಮೇಡಮ್, ನಮ್ಮ ಸ್ನೇಹಿತರೆಲ್ಲ ಸೇರಿ ಮೇಡಮ್. ಅವತ್ತಿನ ಕಾಲದಲ್ಲಿ 80,000 ಕೊಟ್ಟಿದ್ವಿ ಒಂದೊಂದ್ ಸೈಟ್ಗೆ. ಅದು ನಮ್ಮ ಇವರು ವಜ್ರಮುನಿ ಅವರಿದ್ರಲ್ಲ, ಫಿಲಾಮಟ್ ಅವ್ರು, ವಜ್ರಮುನಿ ಸರ್ ಅವರ ತಮ್ಮ ಚಂದ್ರು ಅಂತ ಹೇಳ್ಬಿಟ್ಟು ಅವರು ನಮಗೆ ರೈತರಿಂದ ಡೈರೆಕ್ಟ್ ನಮಗೆ ಬರ್ಸ್ಕೊಟ್ಟಿದ್ರು. ತುಂಬಾ ಅವರು ಕೂಡ ಸ್ಕ್ಯಾಮ್ ಮಾಡಾಕ್ಬಿಟ್ಟಿದ್ದಾರೆ ಇದರಲ್ಲಿ. ಅದು ಬಂದು 1950ನೇ ಇಸ್ವಿ ಆ ಟೈಮಲ್ಲಿ ರೈತರುಗಳಿಗೆ ಅಂತ ಹೇಳ್ಬಿಟ್ಟು ಅದನ್ನ ಗೋಮಾಳ, ಅದು ಆಕ್ಚುಲಿ ಗೋಮಾಳನ ರೈತರುಗಳಿಗೆ, ಬಡ ರೈತರುಗಳಿಗೆ ಕೊಟ್ಟಿದ್ರು, SC ರೈತರುಗಳಿಗೆ ಕೊಟ್ಟಿದ್ರು. ಸೊ ಇವಾಗ ನಾವೇನು ಸೈಟ್ ಗಳನ್ನ ಹಂಚಿದ್ರು ಆ ಟೈಮಲ್ಲಿ 95, 96 ನಲ್ಲಿ, ಅದು ನಮ್ಗೆ ಬಂದಿಲ್ಲ ಮೇಡಮ್. ಇವತ್ತವರೆಗೂ ಬಂದಿಲ್ಲ, ಪರಿಹಾರಧನ ಬಂದಿಲ್ಲ, ಪರಿಹಾರನೂ ಬಂದಿಲ್ಲ, ಏನು ನಾವು KDB ನಲ್ಲೆಲ್ಲ ಹೋಗಿ ಅಕ್ವಿಸಿಷನ್ ಅಲ್ಲಿ ಹೋಗ್ಬಿಟ್ಟು ನಾವೆಲ್ಲ ಪತ್ರ ಅಪ್ಲಿಕೇಶನ್ ಕೊಟ್ಟು ಬಂದಿದ್ದೇವೆ ಮೇಡಮ್. ಇವತ್ತವರೆಗೂ ಒಬ್ಬರಿಗೆ ನಮಗ್ ಸೈಟ್ ಬಂದಿಲ್ಲ. ಅದೇನಾಗಿದೆ, ಜಮೀನ್ ಓನರ್ಗೂ ಕೂಡ ಬಂದಿಲ್ಲ. ಆಮೇಲೆ ಅಲ್ಲಿ ಯಾವುದೇ ಕೈಗಾರಿಕಾ ಅಭಿವೃದ್ಧಿ ಆಗಿಲ್ಲ ಜಮೀನಲ್ಲಿ. ಇವತ್ತವರೆಗೂ ಅದು ಹಂಗೆ ಇದೆ. ಅದು ನೈಸ್ ರೋಡ್ ಪಕ್ಕದ ಜಮೀನೇನೆ ಮೇಡಮ್. ಓಕೆ, ರೈಟ್. ಥ್ಯಾಂಕ್ ಯು ನಾಗರಾಜಪ್ಪ ಅವರೇ. ನೋಡಿ, ಜನಗಳು ತಮ್ಗಾದ ಅನ್ಯಾಯನ ಹೇಗೆ ಹೇಳ್ಕೊಳ್ತಾ ಇದ್ದಾರೆ. ಸಂತೋಷ್ ಅನ್ನೋರು ಕರೆ ಮಾಡಿದ್ದಾರೆ. ಸಂತೋಷ್ ಅವರೇ ನಮಸ್ಕಾರ. ಸಂತೋಷ್ ಕುಮಾರ್ ಅವರ ಕಾಲ್ ಕಟ್ ಆಗಿದೆ, ಮತ್ತೆ ಅವ್ರನ್ನ ಸಂಪರ್ಕ ಮಾಡಿದ್ರೆ ನೋಡಿ, ಇದುವರೆಗೂ ಕೂಡ ಪರಿಹಾರ ಬಂದಿಲ್ಲ ಎಷ್ಟೋ ಜನಕ್ಕೆ. ಅದಕ್ಕೆಲ್ಲ ಎಷ್ಟು ಜನ ಅಂತ ಕೋರ್ಟ್ಗೆ ಹೋಗಕ್ಕಾಗತ್ತೆ? ಎಷ್ಟೋ ಜನ ಫೈಟೇ ಮಾಡಲ್ಲ, ಬಿಟ್ಬಿಡ್ತಾರೆ. ಈಗ ಬೇಕಾದಷ್ಟು ಕೋರ್ಟ್ಗೆ ಆಲ್ರೆಡಿ ಅಪ್ಲಿಕೇಶನ್ಗಳು ಹೋಗಿದ್ದಾವೆ, ಆದ್ರೆ ಎಷ್ಟೊಂದು ಜನ ಈ ಫೈಟ್ ಮಾಡಿದ್ರು ಒಂದೇ ಬಿಟ್ಟು ಒಂದೇ ಬಿಡಪ್ಪ ಅಂತ ಬಿಡ್ತಾರೆ. ಇಷ್ಟು ದೊಡ್ಡ ಅನ್ಯಾಯವನ್ನ ಎಲ್ಲ ಸರ್ಕಾರಗಳು ನೋಡ್ಕೊಂಡು ಕುಳಿತಿದೆ ಅಲ್ಲ ಅಂತ. ಕರೆಕ್ಟ್. ಮಹೇಂದ್ರ ಕುಮಾರ್ ಅನ್ನೋರು ತುಮಕೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಹೇಂದ್ರ ಅವರೇ. ನಮಸ್ತೆ ಸರ್. ಹೇಳಿ ಸರ್, ಈ ನೈಸ್ ಟೋಲ್ ವಿವಾದ, ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಿ? ಸರ್, ಇದು ಈಗ 23 ವರ್ಷದಿಂದ ಅಕ್ರಮ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿವರೆಗೂ ಯಾರು ಕೇಳಿಲ್ಲ. ಆಯ್ತು, ಇವಾಗ ಕೇಳಿ ಅದನ್ನ ಬಗೆಹರಿಸ್ತಾರೆ ಅನ್ಕೊಳ್ಳಿ. ಈ 23 ವರ್ಷದಿಂದ ಮಾಡಿರೋದಕ್ಕೆ ಜನಕ್ಕೆ ಪರಿಹಾರ ಹೇಳಿಕೊಡ್ತಾರೆ ಇವರು. ಆಮೇಲೆ ಸರ್, ಆ ನೈಸ್ ರೋಡ್ಗೆ ಇರೋ ಕಿಲೋಮೀಟರ್ ಏನು, ಆ ಕಿಲೋಮೀಟರ್ಗೆ ಇವ್ರು ತಗೊಂತಕ್ಕಂತ ರೇಟ್ಗಳೇನು, ಇದು ಯಾಕೂ ಬೆಲೆನೇ ಇಲ್ವಲ್ಲ ಸರ್? ಅದೇ ವಿವಾದ ಆಗಿರೋದು ಇವಾಗ. ಥ್ಯಾಂಕ್ ಯು. ಒಂದು ಶಾಶ್ವತ ಪರಿಹಾರ ಬೇಕಲ್ವ ಸರ್? ಕರೆಕ್ಟ್. ಅದೇ ವಿಚಾರವಾಗಿ ಹೋರಾಟ ನಡೀತಾ ಇದೆ. ಎಲ್ಲರ ಕೈಯಲ್ಲೂ ಇತ್ತು ಅನ್ನೋದು ಈಗಿರುವಂತ ಪ್ರಶ್ನೆ. ಈ ಸಂದರ್ಭಕ್ಕೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಇದನ್ನ ಸರಿ ಮಾಡುವಂತ ಅವಕಾಶಗಳಿದ್ರೂ ಕೂಡ ಸುಮ್ಮನೆ ಇದ್ರು ಅನ್ನೋದು ಈಗಿರುವಂತ ಪ್ರಶ್ನೆ. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ ಮಹೇಂದ್ರ ಕುಮಾರ್ ಅವರೇ. ರೈಟ್. ಅಖಿಲ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಅಖಿಲ್ ಅವರೇ, ಏನ್ ಹೇಳಕ್ ಬಯಸ್ತೀನಿ? ಮೇಡಮ್, ಅಖಿಲ್ ಅಂತ ಬೆಂಗಳೂರಿನ ಕರೆ ಮಾಡ್ತಾರೆ. ಹೇಳಿ. ಮೇಡಮ್, ಏನಿಲ್ಲ, ಇವಾಗ ನೈಸ್ ರೋಡ್ ಸ್ಟಾರ್ಟ್ ಆದ್ಮೇಲೆ ಈಗ ರೈತರೆಲ್ಲ ಭೂಮಿ ಎಲ್ಲ ಕೊಟ್ಟಿದ್ದಾರೆ. ಕೊಟ್ಟರು ಕೂಡ ಅವ್ರು ಪರಿಹಾರ ಸಿಗ್ತಾ ಇಲ್ಲ. ತಿರ್ಗಾ ಇವಾಗ ಇಷ್ಟು ವರ್ಷ ಇದಕ್ಕೆ ಎದಿದ್ವಿ ಅಂತ ಮಾಡಿರ್ತಾರೆ ಗೌರ್ಮೆಂಟ್ ಇಂದ. ಮಾಡೋದು ಸಹ ಇವರು ಕೂಡ ಟೋಲ್ ನ ಕಂಟಿನ್ಯೂ ತಗೋತಾ ಇದ್ದಾರೆ. ತಿರ್ಗಾ ಇದನ್ನ ಯಾವಾಗ ನಿಲ್ಲಿಸ್ತಾರೆ, ರೈತರು ಭೂಮಿಗೆ ಯಾವಾಗ ಪರಿಹಾರ ಸಿಗುತ್ತೆ? ತಿರ್ಗಾ ಈ ರಸ್ತೆಗಳಿಗೆ ಫಸ್ಟ್ 2 ವೀಲರ್ಗೆಲ್ಲ ತಗೋತಾ ಇರಲಿಲ್ಲ, ಈಗ ಎಲ್ಲಾದ್ರಲ್ಲೂ ದುಡ್ಡು ತಗೋತಾ ಇದ್ದಾರೆ. ಅದೇನು ಸರ್ಕಾರಕ್ಕೆ ಕೇಳೋದೇನು ಅಂದ್ರೆ, ಇಲ್ಲ ನಿಲ್ಲಿಸ್ಲಿ, ಗೌರ್ಮೆಂಟ್ ಅದನ್ನ ತಗೋಬಿಡಕ್ಕೆ ಹೇಳಿ. ರೈಟ್, ವೆರಿ ಟ್ರೂ. ಅಖಿಲ್ ಅವರ ಧನ್ಯವಾದಗಳು ಕರೆ ಮಾಡಿದಕ್ಕೆ. ಜನಗಳ ಇಂಥ ಪ್ರಶ್ನೆಯನ್ನೇ ರಿಪಬ್ಲಿಕ್ ಕನ್ನಡ ಎತ್ತುತ್ತಾ ಇರ್ತಕ್ಕಂಥದ್ದು. ಬಸವರಾಜ್ ಅವರು ಕರೆ ಮಾಡಿದ್ದಾರೆ. ಬಸವರಾಜ್ ಅವರ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಬಸವರಾಜ್ ಅವರ, ಏನ್ ಹೇಳ್ತೀರಿ? ಈ ಟೋಲ್ ಸಂಗ್ರಹ ಎಷ್ಟು ಅಕ್ರಮ ಅಂತ ಹೇಳಿ ತಾವು ಹೇಳ್ತೀರಿ, ಜನರ ಆರೋಪ ಇದೆ ಅಕ್ರಮ ಅನ್ನೋದು, ಏನ್ ಹೇಳ್ತೀರಿ? ಅಕ್ರಮ ಇದು ಮಾಡ್ತಿರೋದು ಅಕ್ರಮನೇ ಸರ್. ಹೆಂಗೆ ಅಂತಂದ್ರೆ, ಇಲ್ಲಿ ರಾಜಕಾರಣಿಗಳೆಲ್ಲ ಒಂದೇ, ಸರಿ, 3 ಪಕ್ಷದವರು ಒಂದೇ, 3 ಪಕ್ಷದವರು ಒಂದೇ. ಇವಾಗ 93 ಆಗಿರೋದು, ಸಪೋಸ್ ಕುಮಾರಸ್ವಾಮಿ ಅವ್ರು ಇದು ಮಾಡ್ತಿರೋದು ಅವಾಗ ಆಗಿರೋದು, ನೀವು ಬಂದಾಗ ಅವಾಗ ಅದನ್ನ ಸ್ಟಾಪ್ ಮಾಡ್ಬೋದಾಯ್ತು. ಅವ್ರ ಇದ್ರಲ್ಲೇ ಇತ್ತು, ಸರಿ, ಅವ್ರ ಇದ್ರಲ್ಲೇ ಅವ್ರ ಎಂಡಲ್ಲಿದ್ದಾಗ ಅವಾಗೆ ಸ್ಟಾಪ್ ಮಾಡ್ಬೋದಾಯ್ತು. ಇವಾಗ ಅಂತಂದ್ರೆ ಜನಗಳು ಭಾರಿ ಹೊಡ್ತಾ ಬಿಡ್ತಿದೆ ಸರ್. ಇದು ಜನಗಳು ಭಯಂಕರ ಹೊಡ್ತಾ ಬಿಡ್ತಿದೆ. ಒಂದು 10 ಕಿಲೋಮೀಟರ್ ಹೋದ್ರೆ 70 ರೂಪಾಯಿ, 80 ರೂಪಾಯಿ, 100 ರೂಪಾಯಿ ಕಟ್ ಆಗ್ತಾ ಇದೆ. ಅಲ್ಲಿ ಜಮೀನ್ ಕಳ್ಕೊಂಡಿರೋ ಸೂಕ್ತವಾದ ಪರಿಹಾರ ಕೊಟ್ಟೇ ಇಲ್ಲ. ನಿಜ ನಿಜ ನಿಜ. ಸೂಕ್ತವಾದ ಪರಿಹಾರ ಕೊಟ್ಟಿಲ್ಲ. ಇವಾಗ ಆಗಿದೆ ನೋಡಿ ಸರ್, ನಮ್ದು ಬಿಡದಿಯದು ಟೌನ್ಶಿಪ್ ಒಂದು ಆ ವಿಚಾರದಲ್ಲಿ ಸೇಮ್ ಇದು ಹೋಗಿ ಆಗುತ್ತೆ, ಇದು ಆಗಿದೆ. ಸೊ ಇವಾಗ ಇದನ್ನೇನೋ ಕೂಲಂಕುಷದಲ್ಲಿ ಕೋರ್ಟ್ ಆರ್ಡರ್ ಆಗಿದೆ.
ಬಟ್ ಅಲ್ಲಾದ್ರೂ ನಮ್ಮ ರೀಸೆಂಟ್ ಆಗೆಲ್ಲ ಹೋಗಿದ್ವಿ, ನಾವು ಅದೇ ರೋಡಲ್ಲಿ ಹೋಗಿದ್ವಿ. ಕೇಳಿಸ್ಕೆ ಇಲ್ಲ ಸರ್, ನಮ್ ಕೋರ್ಟ್ ಆರ್ಡರ್ ಬಂದಿಲ್ಲ, ನಾವು ಬಿಡಕ್ ಸಾಧ್ಯನೇ ಇಲ್ಲ, ನಮ್ ಕೋರ್ಟ್ ಆರ್ಡರ್ ಇದೆ, ನಮ್ಗೆ ತೋರಿಸಿ ನೀವು ಅಂತಾರೆ. ನಿಜ ನಿಜ ನಿಜ. ಓಕೆ, ಥ್ಯಾಂಕ್ ಯು ನಮ್ ಜೊತೆ ಮಾತಾಡಿದ್ದಕ್ಕೆ ಬಸವರಾಜ್ ಅವರೇ. ಆನಂದ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಆನಂದ್ ಅವರೇ, ಏನ್ ಹೇಳಕ್ ಬಯಸ್ತೀರಿ? ಮೇಡಮ್ ನಮಸ್ಕಾರ. ಹೇಳಿ. ನಮ್ಗೆ ಮೈಸೂರು ರೋಡ್ ತುಂಬಾ ಕಾಸ್ಟ್ಲಿ ಆಯ್ತು, ರೇಟ್ ಎಲ್ಲ. ನಿಜ. ಕೋರ್ಟ್ ಎಲ್ಲ ಆರ್ಡರ್ ಬಂದು ಸುಮಾರು ದಿವಸನೇ ಆಯ್ತು. ಗವರ್ಮೆಂಟ್ ಅವ್ರಿಗಿನ್ನೂ ನಮ್ಗೆ ಗೊತ್ತಿಲ್ಲ ಅಂತಾರೆ. ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಗೊತ್ತಿದೆ ಅಲ್ವಾ? ಇವ್ರಿಗಿನ್ನೂ ಇವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಏನ್ ಅರ್ಥ ಅಂತಾನೆ ಗೊತ್ತಾಗ್ತಾ ಇಲ್ಲ ನಮ್ಗೆ. ಓಕೆ ಓಕೆ, ರೈಟ್. ಥ್ಯಾಂಕ್ ಯು ಆನಂದ್ ಅವರೇ ಕರೆ ಮಾಡಿದ್ದಕ್ಕೆ. ನೋಡಿ, ಅಂದ್ರೆ ಬೆಕ್ಕಿನ ಕೊಳ್ಳಿ ಗಂಟೆ ಕಟ್ಟೋರು ಯಾರು ಅಂತ. ಇಷ್ಟೆಲ್ಲ ಘೋಟಾಲ ಆಗ್ತಾ ಇದ್ರು ಕೂಡ ನೀವ್ ಹೇಳಿದಾಗ ಯಾವುದೇ ಒಂದು ಪಕ್ಷದವರು ಕೂಡ ಸರ್ಕಾರ ಮುಟ್ಕೊಂಡು ಹಾಕೊಬಹುದಾಗಿತ್ತಲ್ಲ, ನಿಯಮಗಳನ್ನ ಪಾಲನೆ ಮಾಡಿಲ್ಲ ಅಂತ ಹೇಳಿ ಅವರ ಇದನ್ನ ಸಸ್ಪೆಂಡ್ ಮಾಡಬಹುದಾಗಿತ್ತಲ್ಲ, ಒಪ್ಪಂದನ ಸಸ್ಪೆಂಡ್ ಮಾಡಬಹುದಾಗಿತ್ತಲ್ಲ. ಚಂದ್ರಶೇಖರನ್ ಅವರು ಮಾಗಡಿ ರೋಡ್ ಇಂದ ಕರೆ ಮಾಡಿದ್ದಾರೆ. ಚಂದ್ರಶೇಖರ್ ಅವರೇ ನಮಸ್ಕಾರ. ನಮಸ್ಕಾರ ಚಂದ್ರಶೇಖರ್ ಅವರೇ, ಹೇಳಿ. ನೈಸ್ ಟೋಲ್ ವಿಚಾರ. ನೈಸ್ ಟೋಲ್ ಯಾವಾಗ ಶುರು ಮಾಡಿದ್ರಲ್ಲ, ಶುರು ಮಾಡ್ತಾ ಇಷ್ಟು ವರ್ಷ ಆಗಿದೆ, ಇಷ್ಟು ವರ್ಷ ಕಲೆಕ್ಷನ್ ಮಾಡ್ತೀನಿ ಅಂತ ಹೇಳೋದಿಲ್ಲ. ಮತ್ತೆ ವರ್ಷಕ್ಕೂ ನಾವು ರೇಟ್ ಜಾಸ್ತಿ ಮಾಡ್ತಾ ಇರ್ತಾರೆ. ಏನ್ ಸರ್ ನೆಕ್ಸ್ಟ್ ವರ್ಷ ರೇಟ್ ಜಾಸ್ತಿ ಮಾಡೋದು ಅಲ್ವಾ? ಒಂದ್ಸತಿ ಅವ್ರು ಬಂಡವಾಳ ಹಾಕೊಂಡು ರೋಡ್ ಮಾಡಿದ್ದಾಗಿದೆ, ಮೇಂಟೈನ್ ಮಾಡೋದಕ್ಕಿಂತ ಒಂದು ಮುಂಚೆ ಫಿಕ್ಸ್ ಮಾಡೋದು ರೇಟ್ ಅದು ಹೋಗಿ ಒಂದು 5 ವರ್ಷಕ್ಕೆ ಒಂದು ರೇಟ್ ಜಾಸ್ತಿ ಮಾಡೋದಾಗ್ಲಿ, ಪ್ರತಿ ವರ್ಷ ಜಾಸ್ತಿ ಮಾಡೋದು. ಒಂದಿಗೆ ಡಬಲ್, ಒಂದು 2 ವೀಲರ್ ಹೋಯ್ತು ಅಂತಂದ್ರೆ 70 ರೂಪಾಯಿ 100 ರೂಪಾಯಿ. ದಯವಿಟ್ಟು ಇದನ್ನ ಏನಾದ್ರು ಒಂದು ಕ್ರಮ ತಗೊಳ್ಬೇಕಾಗ್ತದೆ, ಸ್ಟಾಪ್ ಮಾಡ್ಬೇಕಾಗುತ್ತೆ. ಅದೊಂದೇ ಅಲ್ಲ, ಥ್ರೂಔಟ್ ಇಂಡಿಯಾದಲ್ಲಿ ಎಲ್ಲರೂ ಇದೇ ಟೋಲ್ಗಳ ಮೇಲೆ ಯಾವಾಗ ಎಷ್ಟು ವರ್ಷದವರೆಗೂ ನಾವು ಕಲೆಕ್ಷನ್ ಅಂತ ಅವ್ರು ಬೋರ್ಡ್ ಹಾಕ್ಬೇಕು. ಓಕೆ ಅಲ್ವಾ? ಥ್ಯಾಂಕ್ ಯು ನಮ್ ಜೊತೆ ಮಾತಾಡಿದ್ದಕ್ಕೆ ಚಂದ್ರಶೇಖರ್ ಅವರೇ.